ನಿಮಗೂ ಬಹಳ ಜಾಸ್ತಿ ತಲೆ ಸುತ್ತು ಬರ್ತೈತೇನ್ರಿ, ಚಕ್ರ ಬರ್ತೈತ ನಿಮಗೂ? ಸೊ ಈ ವಿಡಿಯೋ ನಿಮ್ಗೋಸ್ಕರನೇ ಐತಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ್ರ ಎಂಡ್ ತನ ಮಿಸ್ ಮಾಡದೆ ನೋಡಿ. ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನ್ರಿ ವರ್ಟಿಗೋ ಅಂದ್ರೆ ಏನು, ವರ್ಟಿಗೋ ಆಗ್ಲಿಕ್ಕೆ ಪ್ರಮುಖ ಕಾರಣಗಳು ಏನು. ಸೊ ನಿಮ್ಗೆ ತಲೆ ಚಕ್ರ ಬರತೈತಂದ್ರೆ ಅದ್ರ ಡಾಕ್ಟರ್ ನಿಮ್ಗೆ ಏನೇನು ಟೆಸ್ಟ್ ಮಾಡಿಸ್ಲಿಕ್ಕೆ ಹೇಳ್ತಾರೆ, ಮತ್ತು ಅದ್ರಾಗ ಏನ್ ಡಾಕ್ಟರ್ ನಿಮ್ಗೆ ಅಡ್ವೈಸ್ ಕೊಡ್ತಾರೆ, ಇದ್ರ ಟ್ರೀಟ್ಮೆಂಟ್ ಅಲೋಪತಿಕ್ ಟ್ರೀಟ್ಮೆಂಟ್ ಏನು, ಆಯುರ್ವೇದಿಕ್ ಟ್ರೀಟ್ಮೆಂಟ್ ಏನು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ್ರ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಮೊದ್ಲಿಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ವರ್ಟಿಗೋ ಅಂದ್ರೆ ಏನು. ಸೊ ನೋಡ್ರಿ, ಈಗ ನೀವು ನಿಂತಿರಿ ಇಲ್ಲ ಕುಂತಿರಿ, ತಲೆ ಒಳಗಡೆ ನಿಮ್ಗ ತಲೆ ತಿರ್ಗದಂಗ ಆಗಕ್ ಕುಂತೈತಂದ್ರ ಅದಕ್ಕೂ ವರ್ಟಿಗೋ ಅಂತಾರ್ರಿ. ಇಲ್ಲ ನೀವು ನಿಂತಿರೇ ಕುಂತಿರಿ, ಇಲ್ಲ ನೀವು ಮುಂದೆ ಏನ್ ನಿಮ್ ಕಣ್ಣು ಮುಂದ್ಗಡೆ ಏನ್ ವಸ್ತುಗಳು ಕಾಣಾವಂತಾವ ನೋಡ್ರಿ, ಅವು ಗಮ 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 ತಿರ್ಗದಂಗ ಆಗಕ್ ಕುಂತೈತಂದ್ರ ಅದಕ್ಕೂ ವರ್ಟಿಗೋ ಅಂತಾರ. ಇಲ್ಲ ಕೆಲವೊಂದಿಷ್ಟು ಕಂಡೀಷನ್ ಆಗಿ ಎರಡು ಒಮ್ಮಕ್ಲೆ ಆಗ್ತೈತ್ರಿ, ತಲೆ ಒಳಗನು ಸುತ್ತದಂಗ ಆಗ್ತಿರ್ತೈತಿ, ನೀವು ಕಣ್ಣಿನ ಮುಂದೆ ಏನೇನ್ ವಸ್ತು ನೋಡ್ತೇವೆ ನೋಡ್ರಿ ಅವು ಕೂಡ ಸುತ್ತದಂಗ ಚಕ್ರ ಅವು ಕೂಡ ತಿರ್ಗದಂಗ ಆಗ್ತಿರ್ತಾವ. ಈ ಕಂಡೀಷನ್ಗೆ ವರ್ಟಿಗೋ ಅಂತ ಕರೀತಾರೆ. ಸೊ ವರ್ಟಿಗೋ ನೋಡ್ರಿ, ಇದ್ರ ಪ್ರಕಾರ ಎರಡು ಪ್ರಕಾರದ್ದು ಇರ್ತಾವ. ಒಂದೇದು ಪೆರಿಫೆರಲ್ ವರ್ಟಿಗೋ ಅಂತ, ಎರಡನೇದು ಸೆಂಟ್ರಲ್ ವರ್ಟಿಗೋ ಅಂತ. ಈಗ ಮಾತಾಡೋದ್ ಮೊದ್ಲು ನಿಮ್ಗೆ ಪೆರಿಫೆರಲ್ ವರ್ಟಿಗೋ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಪೆರಿಫೆರಲ್ ವರ್ಟಿಗೋ ನೋಡ್ರಿ ಬಹಳ ಕಾಮನ್, ಅಂದ್ರೆ ಬಹಳಷ್ಟು ಸಮಸ್ಯೆಗೆ ಕಾರಣ ಇದು. ಬಹಳಷ್ಟು ಜನರಿಗೆ ಯಾವ ವರ್ಟಿಗೋ ಆಗುತ್ತಪ್ಪ ಅಂದ್ರೆ ಪೆರಿಫೆರಲ್ ವರ್ಟಿಗೋನ ಆಗುತ್ತೆ. ಇದ್ರಾಗ ಏನಾಗಿರ್ತದಪ್ಪ ಅಂದ್ರೆ ನಿಮ್ ಕಿವಿ ಏನಿರ್ತೈತೆ ನೋಡ್ರಿ, ಅದ್ರಾಗ ಇನ್ನರ್ ಇಯರ್ ಸಮಸ್ಯೆ, ಕಿವಿ ಒಳಗಡೆ ಸಮಸ್ಯೆ ಆಗಿರ್ತೈತ್ರಿ. ಆ ಸಮಸ್ಯೆ ಸಂಬಂಧ ನಿಮ್ಗೆ ಏನಾರ ಚಕ್ರ ಬರಂತಂದ್ರ ಅದಕ್ಕೆ ಪೆರಿಫೆರಲ್ ವರ್ಟಿಗೋ ಅಂತಾರೆ. ಇದು ಬಹಳ ಸಾಮಾನ್ಯ, ಬಹಳ ಜಾಸ್ತಿ ಜನರಿಗೆ ಇದಾಗದ. ಈ ಎರಡನೇದು ಏನಪ್ಪಾ ಅಂದ್ರೆ ಸೆಂಟ್ರಲ್ ವರ್ಟಿಗೋ. ಸೆಂಟ್ರಲ್ ವರ್ಟಿಗೋ ಅಂದ್ರೆ ಏನಪ್ಪಾ, ನಿಮ್ಮ ಮೆದುಳಿನಾಗ ಬ್ರೈನ್ ಒಳಗಡೆ ಏನಾರ ಸಮಸ್ಯೆ ಆಗೈತೆ ಅಂದ್ರ ಅದ್ರ ಸಂಬಂಧ ನಿಮ್ಗೆ ಏನಾರ ಚಕ್ರ ಬರಂತಂದ್ರ ಅದಕ್ಕೆ ಸೆಂಟ್ರಲ್ ವರ್ಟಿಗೋ ಅಂತ ಕರೀತಾರ್ರಿ. ಇದು ಬಹಳ ಕಡಿಮೆ ಜನಕ್ಕೆ ಆಗ್ತೈತ್ರಿ ಇದು. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ, ನಿಮ್ಗೆ ಏನಾರ ಚಕ್ರ ಹೊರಕ್ ಕುಂತೈತಂದ್ರ ಅದು ಆಗ್ಲಿಕ್ಕೆ ಪ್ರಮುಖ ಕಾರಣಗಳು ಏನು. ಸೊ ನೋಡ್ರಿ, ಕಾರಣನ ಹಂಗೆ ತಿಳಿಸ್ಕೊಂತ ಹೋದಂದ್ರೆ ಒಂದು ದೊಡ್ಡ ಲಿಸ್ಟ ಬರ್ತೈತ್ರಿ. ಆದ್ರೆ ಎಲ್ಲ ನಿಮ್ಗೆ ಇಲ್ಲಿ ತಿಳಿಸ್ಕೊಡಂತಿಲ್ಲ. ಕಾಮನೆಸ್ಟ್ ನಾವು ಇಲ್ಲಿ ಪೇಷಂಟ್ ನೋಡ್ತೇನಲ್ರಿ, ಬಹಳ ಕಾಮನೆಸ್ಟ್ ಕಾಸಸ್ ಏನೇನ್ ಇರ್ತಾವ ಅವ್ನ್ ಮಾತ್ರ ಇಲ್ಲಿ ತಿಳಿಸ್ಕೊಡ್ತೀನಿ. 6-7 ಕಾಸಸ್ ಏನಿರ್ತಾವ ಅವನ್ನ ಕಾರಣ ಮಾತ್ರ ತಿಳಿಸ್ಕೊಡ್ತೀನಿ. ಉಳಿದಿದ್ದು ಬಹಳ ಅದಾವ್ರಿ, ಅವೆಲ್ಲ ಇಲ್ಲಿ ತಿಳಿಸ್ಕೊಡ್ತಾ ಹೋದ್ರೆ ವಿಡಿಯೋ ಬಹಳ ದೊಡ್ಡದಾಗಿ ಬಿಡ್ತೈತಿ. ಸೊ ಒಂದೇದು ಯಾವ್ದಪ್ಪ ಅಂದ್ರೆ BPPV ಅಂತ, ಬೆನೈನ್ ಪ್ಯಾರೋಕ್ಸಿಮಲ್ ಪೊಸಿಷನಲ್ ವರ್ಟಿಗೋ ಅಂತ ಕರೀತಾರ್ರಿ. ಇದ್ರಾಗ ಏನಾಗ್ತೈತಪ್ಪ ಅಂದ್ರೆ ನಿಮ್ ತಲೆ ಏನಿರ್ತೈತೆ ನೋಡ್ರಿ, ಹೆಡ್, ಅದ್ರ ಪೊಸಿಷನ್ಸ್ ಚೇಂಜ್ ಆಗ್ತಿರ್ತೈತಲ್ಲ, ಅದ್ರ ಸಂಬಂಧ ನಿಮ್ಗೆ ಸಮಸ್ಯೆ ಆಗ್ತೈತೆ. ಅಂದ್ರೆ ಸಡನ್ ಆಗಿ ನೀವು ಹೆಡ್ ಪೊಸಿಷನ್ ಏನಾರ ಚೇಂಜ್ ಮಾಡಿದ್ರಿ ಅಂದ್ರ ಆವಾಗ ನಿಮ್ಗೆ ಚಕ್ರ ಬರ್ತೈತ್ರಿ. ಹೆಂಗಂದ್ರೆ ಉದಾಹರಣೆಗೆ ನೋಡ್ರಿ, ಈಗ ನೀವು ಕುಂತಿರ್ತೀರಿ, ಸಡನ್ ಆಗಿ ಎದ್ರಿ ಅಂದ್ರ ನಿಮ್ದು ತಲೆ ಏನಿರ್ತೈತಿ ನೋಡ್ರಿ ಅದಕ್ಕೆ ಜರ್ಕ್ ಕೊಟ್ಟು ನೀವು ಎದ್ರಿ ಅಂದ್ರ ಆವಾಗ ನಿಮ್ಗೆ ಚಕ್ರ ಬರ್ತೈತಿ. ಇಲ್ಲ ಯಾರ ನಿಮ್ಗೆ ಹಿಂದ್ಲಿಂತ್ರ ಕರೆದ್ರು ಸಡನ್ ಆಗಿ ನೀವು ತಿರುಗಿಬಿಟ್ರಿ, ಕುತ್ತಿಗೆಗ ತಲೆಗೆ ಜರ್ಕ್ ಕೊಟ್ರಿ, ಆವಾಗ ನಿಮ್ಗ ತಲೆ ಸುತ್ತ ಬರ್ತೈತ್ರಿ. ಇಲ್ಲ ತಲೆ ತಳಗಡೆ ಬಹಳ ದೊಡ್ಡ ಗಂಟು ಹಂಗ ಧೀಮ್ ಇಟ್ಕೊಂಡ್ ಕುಂತಿರ್ತೀರಿ, ಅದ್ರ ಸಂಬಂಧ ಹೆಡ್ ಪೊಸಿಷನ್ ಇರ್ತೈತಿ ನೋಡ್ರಿ, ಅದ್ರ ಸಂಬಂಧ ಕೂಡ ನಿಮ್ಗೆ ಇದು ತ್ರಾಸ ಆಗ್ತೈತಿ, ಚಕ್ರ ಬರ್ತಿರ್ತೈತಿ. ಎರಡನೇ ಕಂಡೀಷನ್ ಏನಪ್ಪಾ ಅಂದ್ರ ವೆಸ್ಟಿಬುಲರ್ ನ್ಯೂರೈಟಿಸ್ ಅಂತ. ಸೊ ಇದ್ರಾಗ ಏನಾಗ್ತೈತಪ್ಪ ಅಂದ್ರ ವೈರಸ್ ಇನ್ಫೆಕ್ಷನ್ ಆಗುತ್ತೆ. ವೈರಸ್ ಇನ್ಫೆಕ್ಷನ್ ನಿಮ್ಮ ಇನ್ನರ್ ಇಯರ್ ಕಿವಿ ಒಳಗಡೆ ಭಾಗದಾಗ ವೈರಸ್ ಇನ್ಫೆಕ್ಷನ್ ಆಗುತ್ತಾ, ಅದ್ರ ಸಂಬಂಧ ನಿಮ್ಗೆ ತಲೆ ಸುತ್ತ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ. ಮೂರನೇ ಕಾರಣ ಏನಪ್ಪಾ ಅಂದ್ರ ಮೇನರ್ಸ್ ಡಿಸೀಸ್ ಅಂತ ಕರೀತಾರೆ. ಇದು ಕೂಡ ಕಿವಿದೇ ಒಂದು ಸಮಸ್ಯೆ. ಇನ್ನರ್ ಇಯರ್ ಅಂದ್ರೆ ನಿಮ್ ಕಿವಿ ಒಳಗಡೆ ಭಾಗದಾಗ ಏನ್ರ ನಿಮ್ಗ ತ್ರಾಸ ಆಗೈತೆ ಅಂದ್ರ ಅದ್ರ ಸಂಬಂಧ ನಿಮ್ಗ ಚಕ್ರ ಬರ್ತೈತಿ. ಚಕ್ರದ ಜೊತೆಗೆ ನಿಮ್ ಕಿವಿ ಕೇಳಲಿಕ್ಕೆ ಮಂದಾಗ್ತಾವು, ಕಿವಿ ಕೇಳೋದ್ ಕಡಿಮೆ ಆಗುತ್ತಾ, ಮತ್ತೆ ನಿಮ್ಗೆ ಟಿನೈಟಿಸ್ ಸಮಸ್ಯೆ ಆಗುತ್ತಾ, ಕಿವಿಯಾಗ ಗುಯ್ ಅಂತ ಒಂದು ಶಬ್ದ ಕಂಟಿನ್ಯೂ ಬರ್ತಿರ್ತೈತ್ರಿ, ಅದ್ರ ಸಂಬಂಧ ಕೂಡ ನಿಮ್ಗ ಚಕ್ರ ಬರ್ತೈತ್ರಿ. ಮತ್ತ ನಿಮ್ಗ ತಲೆಯಾಗ ಏನ್ರ ಇಂಜರಿ ಆಗೈತಂದ್ರ, ಏನ್ರ ರೋಡ್ನ್ಯಾಗ ಬಿದ್ರಿ, ಇಲ್ಲ ಏನ್ರ ದುರ್ಘಟನೆ ಆಯ್ತು, ತಲೆಗೆ ಏನ್ರ ಹೊಡೆತ ಬಿತ್ತಂದ್ರ, ಇಲ್ಲ ನಿಮ್ಗೆ ಸ್ಟ್ರೋಕ್ ಆಗೈತಂದ್ರ, ಕುತ್ತಿಗೆ ಏನ್ರ ಹೊಡೆತ ಬಿದ್ದೈತಂದ್ರ, ಇಲ್ಲ ನಿಮ್ ಕಿವಿಗೆ ಏನ್ರ ಎಲ್ರ ನೀವು ಬಿದ್ದಾಗರ ಆಗ್ಲಿ, ಯಾರ ಕಿವಿಗಡ ಹೊಡಿಲಿ, ಕಿವಿಗೆ ಏನ್ರ ಟ್ರಾಮಾ ಸಡನ್ ಆಗಿ ಕಿವಿಗೆ ಏನ್ರ ತ್ರಾಸ ಆಗೈತಂದ್ರ ನಿಮ್ಗ ಚಕ್ರ ಬರೋ ಸಮಸ್ಯೆ ಜಾಸ್ತಿ ಆಗ್ತೈತ್ರಿ. ಇದಕ್ಕೆ 5ನೇ ಕಾರಣ ಏನಪ್ಪಾ ಅಂದ್ರ ಆಟೋಟಾಕ್ಸಿಸಿಟಿ ಅಂತ. ಇದ್ರಾಗ ಏನಾಗುತ್ತಪ್ಪ ಅಂದ್ರ ಕೆಲವೊಂದ್ಸತಿ ನೀವ್ ಏನ್ ಮೆಡಿಸಿನ್ಸ್ ತಿಂತಿರ್ತೀರ ನೋಡ್ರಿ, ಆ ಮೆಡಿಸಿನ್ಸ್ ಸಂಬಂಧನ ನಿಮ್ಗ ಕಿವಿ ಸಮಸ್ಯೆ ಆಗ್ತೈತಿ.
ಇಲ್ಲ ನಿಮ್ಗೆ ಬ್ಯಾಲೆನ್ಸ್ ಪ್ರಾಬ್ಲಮ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತ್ರಿ, ಅದಕ್ಕೆ ಆಟೋಟಾಕ್ಸಿಸಿಟಿ ಅಂತಾರ. ಉದಾಹರಣೆಗೆ ಯಾವಪ್ಪ ಅಂದ್ರೆ ನೀವು ಆಂಟಿ ಹಿಸ್ಟಮೈನ್ ಮೆಡಿಸಿನ್ಸ್ ತೊಗೊಂತಿರ್ತೀರಿ, ಆಂಟಿ ಹೈಪರ್ ಟೆನ್ಸಿವ್ ಮೆಡಿಸಿನ್ಸ್ ತೊಗೊಂತಿರ್ತೀರಿ, ಇಲ್ಲ ಇಂಜೆಕ್ಷನ್ ಸ್ಟ್ರೆಪ್ಟೊಮೈಸಿನ್, ಡಿಪ್ರೆಸೆಂಟ್ ಟ್ಯಾಬ್ಲೆಟ್, ಟ್ರ್ಯಾಂಕ್ಯುಲೈಸರ್ಸ್ ಟ್ಯಾಬ್ಲೆಟ್ ತೊಗೊಂತಿರ್ತಾರಲ್ಲ, ಈ ಗುಳಿಗೆಗಳ ಸಂಬಂಧ ಕೂಡ ನಿಮ್ಗೆ ಚಕ್ರ ಬಂದಂಗೆ ಆಗ್ತಿರ್ತೈತ್ರಿ. ಡಿಪ್ರೆಷನ್ಗೆ ನಿದ್ದೆ ಗುಳಿಗೆ ಇವನ್ನೆಲ್ಲ ತಿಂತಿರ್ತಾರಲ್ಲ, ಅದ್ರ ಸಂಬಂಧ ಕೂಡ ಈ ರೀತಿ ತ್ರಾಸ ಆಗ್ತೈತಿ. 6ನೇ ಕಾರಣ ಏನಪ್ಪಾ ಅಂದ್ರ ಸರ್ವೈಕಲ್ ಸ್ಪಾಂಡಿಲೈಟಿಸ್. ಇದ್ರಾಗ ಏನಾಗ್ತೈತಪ್ಪ ಅಂದ್ರೆ ನಿಮ್ ಕುತ್ತಿಗೆ ಏನಿರ್ತೈತಿ ನೋಡ್ರಿ, ಕುತ್ತಿಗೆಯಾಗ ಬಹಳ ವಿಪರೀತ ನೋವು ಆಗ್ತೈತಿ. ಕುತ್ತಿಗೆ ಬಹಳ ಟೈಟ್ ಆಗಿಬಿಡ್ತೈತ್ರಿ, ಒಟ್ಟ ಮೂವ್ ಆಗಂಗಿಲ್ಲ, ಎಡಕ್ಕೂ ಹೋಗಂಗಿಲ್ಲ, ಬಲಕ್ಕೂ ಹೋಗಂಗಿಲ್ಲ, ಮುಂದನೂ ಹೋಗಂಗಿಲ್ಲ, ಹಿಂದನೂ ಹೋಗಂಗಿಲ್ಲ, ಕುತ್ತಿಗೆ ಜಾಮ್ ಆದಂಗೆ ಆಗಿಬಿಟ್ಟಿರ್ತೈತಿ. ಆ ಸಮಸ್ಯೆ ಕೂಡ ನಿಮ್ಗೆ ಇದ್ರ ಸಂಬಂಧ ಕೂಡ ನಿಮ್ಗೆ ಚಕ್ರ ಬಂದಂಗೆ ಆಗ್ತೈತಿ. ಇದು ಎಲ್ಲಾ ಸಮಸ್ಯೆ ನೋಡ್ರಿ ಕುತ್ತಿಗೆದು ನೀವು ವೃದ್ಧಾವಸ್ಥೆಗೆ ವಯಸ್ಸು ಹೆಂಗ್ ಜಾಸ್ತಿ ಆಗ್ತಿರೋ ಹೋಗ್ತೈತೋ ಅವಾಗ ಇದೆಲ್ಲ ಬಹಳ ಕಾಮನ್ ನೋಡ್ಲಿಕ್ಕೆ ಸಿಗ್ತೈತ್ರಿ ಈ ಸಮಸ್ಯೆ ಸರ್ವೈಕಲ್ ಸ್ಪಾಂಡಿಲೈಟಿಸ್. 7ನೇ ಕಾರಣ ಏನಪ್ಪಾ ಅಂದ್ರ ಆರ್ಥೋಸ್ಟ್ಯಾಟಿಕ್ ಹೈಪೋಟೆನ್ಷನ್ ಅಂತ ಅಂತಾರ್ರಿ. ಅಂದ್ರ ನೀವು ಕುಂತೀರಿ, ಸಡನ್ ಆಗಿ ನೀವು ಎದ್ ನಿಂತ್ರಿ ಅಂದ್ರ ಅವಾಗ ಏನಾಗುತ್ತೆ, ನಿಮ್ BP ಸಡನ್ ಲೋ ಆಗಿಬಿಡ್ತೈತಿ, ಅದ್ರ ಸಂಬಂಧ ನಿಮ್ಗೆ ಚಕ್ರ ಬಂದಂಗ ಆಗುತ್ತೆ. ಅದಕ್ಕೆ ಆರ್ಥೋಸ್ಟ್ಯಾಟಿಕ್ ಹೈಪೋಟೆನ್ಷನ್ ಅಂತಾರೆ. ಇವು ಕೆಲವೊಂದಿಷ್ಟು ಕಾಮನ್ ಕಾಸಸ್ ನಾನು ನಿಮ್ಗೆ ತಿಳಿಸ್ಕೊಟ್ಟಿನ್ರಿ ಎದ್ರ ಸಂಬಂಧ ಚಕ್ರ ಬರ್ತೈತಿ. ಇದನ್ನ ಬಿಟ್ಟು ಕೂಡ ಹಲವಾರು ಕಂಡೀಷನ್ಸ್ ಅದಾವು, ಅವು ಎಲ್ಲ ಅಷ್ಟು ನಮ್ಗೆ ಕಾಮನ್ಲಿ ನೋಡ್ಲಿಕ್ಕೆ ಸಿಗಂಗಿಲ್ಲ ರೀ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ನೀವು ಡಾಕ್ಟರ್ ಕಡೆ ತಲೆ ಸುತ್ತು ಬರೋಂತ ಹೋದ್ರಂದ್ರೆ ಡಾಕ್ಟರ್ಗೆ ಏನೇನ್ ನಿಮ್ಗೆ ಟೆಸ್ಟ್ ಮಾಡಿಸ್ಲಿಕ್ಕೆ ಹೇಳ್ತಾರ. ಒಂದೇದ್ ನೋಡ್ರಿ, ಅವ್ರು ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತೈತಿ ಏನ್ ಸಮಸ್ಯೆ ನಿಮ್ಗೆ ಆಗೈತಂತ. ಇಲ್ಲ ಅಂದ್ರೆ ಎಕ್ಸ್ರೇ ಸರ್ವೈಕಲ್ ಸ್ಪೈನ್ ಬರ್ದ್ ಕೊಟ್ಟಿರ್ತಾರೆ. ಕುತ್ತಿಗೆ ನಿಮ್ದು ಏನಾರ ಟೈಟ್ ಇದ್ರೆ ಎಕ್ಸ್ರೇ ಸರ್ವೈಕಲ್ ಸ್ಪೈನ್ ಬರ್ದ್ ಕೊಟ್ಟಿರ್ತಾರೆ ನೋಡ್ಲಿಕ್ಕೆ ಏನಾರ ತ್ರಾಸ ಆಗೈತೆ. ಇಲ್ಲ ECG ಬರ್ದ್ ಕೊಟ್ಟಿರ್ತಾರೆ, ಕಾರ್ಡಿಯಕ್ ಅರಿಥಮಿಯಾಸ್ ಚೆಕ್ ಮಾಡ್ಲಿಕ್ಕೆ. ಇಲ್ಲ ಆಡಿಯೋಮೆಟ್ರಿ ಟೆಸ್ಟ್ ಬರ್ದ್ ಕೊಟ್ಟಿರ್ತಾರೆ. ನಿಮ್ಗೆ ಕಿವಿ ಯಾವ ಪ್ರಮಾಣದಾಗ ಕೇಳಿಸ್ತಾ ಇದೆ, ಎಡಕ್ ಕಿವಿ ಎಷ್ಟು ಕೇಳಿಸ್ತಾ ಇದೆ, ಬಲ ಕಿವಿ ಎಷ್ಟು ಕೇಳಿಸ್ತಾ ಇದೆ, ಎರಡು ಚೆಕ್ ಮಾಡ್ತಾರ್ರಿ. ಇಲ್ಲ ನಿಮ್ ಕಿವಿಯಾಗ ಏನಾರ ಗುಯ್ ಅಂತ ಸಮಸ್ಯೆ ಕಾಣುವಂತಂದ್ರ ಅವಾಗ ಕೂಡ ಆಡಿಯೋಮೆಟ್ರಿ ಮಾಡಿಸ್ಲಿಕ್ಕೆ ಹೇಳ್ತಾರೆ. ಇಲ್ಲ ಬ್ಯಾಲೆನ್ಸ್ ಟೆಸ್ಟಿಂಗ್ ಪ್ರೋಟೋಕಾಲ್ ಮಾಡಿಸ್ಲಿಕ್ಕೆ ಹೇಳ್ತಾರೆ. ಇಲ್ಲ ನಿಮ್ಗೆ ENG ಟೆಸ್ಟ್, ಇದಕ್ಕ ಇಲ್ಲ ಎಲೆಕ್ಟ್ರೋ ಆಕ್ಯುಲೋಗ್ರಾಫಿ ಟೆಸ್ಟ್ ಮಾಡಿಸ್ಲಿಕ್ಕೆ ಹೇಳ್ತಾರೆ. ಇಲ್ಲ CT ಸ್ಕ್ಯಾನ್ ಮಾಡಿಸ್ಲಿಕ್ಕೆ ಹೇಳ್ತಾರೆ. ಇಲ್ಲ MRI, ನಿಮ್ ಮೆದುಳಿಂದು MRI, CT ಬ್ರೈನ್, MRI ಬ್ರೈನ್ ಮಾಡಿಸ್ಲಿಕ್ಕೆ ಹೇಳ್ತಾರೆ. ಈಗ ನಿಮ್ಗೆ ಚಕ್ರ ಬರೋ ಸಮಸ್ಯೆ ಐತಂದ್ರೆ ಡಾಕ್ಟರ್ ನಿಮ್ಗೆ ಇದ್ರ ಅಡ್ವೈಸ್ ಏನ್ ಕೊಡ್ತಾರೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಡಾಕ್ಟರ್ ನಿಮ್ಗೆ ಏನ್ ಸಲಹೆ ನೀಡ್ತಾರಪ್ಪ ಅಂದ್ರೆ ನೀವು ಚುಟ್ಟ ಬೀಡಿ ಸೇರ್ತೀರಿ ಅಂದ್ರೆ ಅದನ್ನ ಕಂಪ್ಲೀಟ್ಲಿ ಬಂದ್ ಮಾಡ್ಬಿಡ್ರಿ. ಸರಿ ಬಹಳ ಕುಡಿತೀನಿ ಅಂದ್ರೆ ಬಂದ್ ಮಾಡ್ಬೇಕಾಗ್ತೈತಿ. ಮತ್ತೆ ನಿಮ್ಮ ಜರ್ಕಿ ಮೂವ್ಮೆಂಟ್ಸ್ ಬಂದ್ ಮಾಡ್ಬೇಕಾಗ್ತೈತಿ. ಸಡನ್ ಆಗಿ ಕುಂತ್ರಿ ಹೇಳೋದು, ಇಲ್ಲ ಯಾರ ಜಟ್ ಅಂತ ಹಿಂದೊಳ್ಳೋದು, ತಲೆ ತಳ ದೊಡ್ಡ ದೊಡ್ಡ ದಿಂಬ್ ಬಿಡ್ತಿರಲ್ಲ ಅವನ್ನೆಲ್ಲ ಕಡಿಮೆ ಮಾಡ್ಬೇಕಾಗತ್ತ. ಇಲ್ಲ ನಿಮ್ಗೆ ಮತ್ತೆ ವೆಸ್ಟಿಬ್ಯುಲರ್ ಎಕ್ಸರ್ಸೈಸ್ ಹೇಳ್ಕೊಡ್ತಾರ್ರಿ. ಇಲ್ಲ ಇದಕ್ಕ ಬ್ಯಾಲೆನ್ಸ್ ಎಕ್ಸರ್ಸೈಸ್ ಕೂಡ ಹೇಳ್ತಾರ್ರಿ. ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಕಂಡು ಬಿಡ್ತೈತಿ ವೆಸ್ಟಿಬ್ಯುಲರ್ ಎಕ್ಸರ್ಸೈಸಸ್. ಇವನ್ನೆಲ್ಲ ಎಕ್ಸರ್ಸೈಸ್ ನಿಮ್ಗೆ ಮನ್ಯಾಗ ಕುಂತಾಗ ಎಲ್ಲ ನಿಂತಾಗ ಮಾಡ್ಲಿಕ್ಕೆ ಹೇಳ್ತಾರೆ. ಇದರಲ್ಲಿ ನಿಮ್ಗೆ ಚಕ್ರ ಬರೋದು ಕಡಿಮೆ ಆಗ್ತೈತಿ. ಇಲ್ಲ ನಿಮ್ಗೆ ಪದೇ ಪದೇ ತಲೆ ಸುತ್ತದ ಅಟ್ಯಾಕ್ ಬರಾಕುಂತೈತೆ ಅಂದ್ರೆ ನಿಮ್ಗೆ ಬೆಡ್ ರೆಸ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಒಂದು ಡಾರ್ಕ್ ರೂಮ್ನಾಗ, ಶಾಂತವಾದಂತ ರೂಮ್ನಾಗ ನಿಮ್ಗೆ ಇರ್ಲಿಕ್ಕೆ ಹೇಳ್ತಾರೆ. ಈಗ ಇದ್ರದ್ದು ಟ್ರೀಟ್ಮೆಂಟ್ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಅಲೋಪತಿದಾಗ ಏನೇನು ಟ್ರೀಟ್ಮೆಂಟ್ ಕೊಡ್ತಾರೆ ಅಂದ್ರೆ ನೋಡ್ರಿ, ನಿಮ್ಗೆ ಯಾವ ಕಾರಣದ ಸಂಬಂಧ ನಿಮ್ಗೆ ತಲೆ ಸುತ್ತ ಬರಾಕುಂತೈತಿ ಅದ್ರ ಪ್ರಕಾರನ ಕೆಲವೊಂದು ಟ್ರೀಟ್ಮೆಂಟ್ ಬಹಳಷ್ಟು ಹೋಗ್ತೈತ್ರಿ. ಇಲ್ಲ ಕಾಮನ್ಲಿ ನಿಮ್ಗೆ ಸುತ್ತ ಬರಾಕುಂತೈತಿ ಅಂದ್ರೆ ಏನೇನು ಟ್ಯಾಬ್ಲೆಟ್ಸ್ ಕೊಡ್ತಾರಂತ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಇದ್ರಾಗ ನೋಡ್ರಿ ಡಾಕ್ಟರ್ ನಿಮ್ಗೆ ಟ್ಯಾಬ್ಲೆಟ್ ವರ್ಟಿನ್ 25 mg ಹೇಳ್ಕೊಡ್ತಾರ ತಗೊಳಕ. ಇಲ್ಲ ಟ್ಯಾಬ್ಲೆಟ್ ಸ್ಟೋರೇಜ್ 25 mg ತಗೊಳಕ್ ಹೇಳ್ತಾರ. ಇಲ್ಲ ಟ್ಯಾಬ್ಲೆಟ್ ಬಿಟಾ 8 mg 16 mg ತಗೊಳಕ್ ಹೇಳ್ತಾರೆ. ಇಲ್ಲ ಟ್ಯಾಬ್ಲೆಟ್ ಸ್ಟೆಮಿಟಿಲು, ಇಂಜೆಕ್ಷನ್ ಸ್ಟೆಮಿಟಿಲು ಇವನ್ನೆಲ್ಲ ನಿಮ್ಗೆ ತಗೊಳಕ್ ಹೇಳಿರ್ತಾರೆ. ಈ ಆಯುರ್ವೇದಿಕ್ ಏನೇನು ಟ್ರೀಟ್ಮೆಂಟ್ ಕೊಡ್ತಾರ ಅಂದ್ರೆ ನೋಡ್ರಿ, ಇಂಟರ್ನಲ್ ಮೆಡಿಸಿನ್ಸ್ ನಿಮ್ಗೆ ಬಾಯಿ ಮೂಲಕ ತಗೊಳಿಕ್ ಮೆಡಿಸಿನ್ಸ್ ಸ್ವಲ್ಪ ಕೊಟ್ಟಿರ್ತಾರೆ. ಯಾವಪ್ಪ ಅಂದ್ರೆ ಅದ್ರಕ್, ಸ್ವರಸ, ಭದ್ರಾದಿ ಕಷಾಯಂ ತಗೊಳಕ್ ಹೇಳಿರ್ತಾರ. ತಲೆ ಮೇಲೆ ಹಚ್ಕೊಳ್ಳಿಕ್ಕೆ ಎಣ್ಣೆ ಕೊಟ್ಟಿರ್ತಾರ್ರಿ, ಮೆಡಿಕೇಟೆಡ್ ಆಯಿಲ್ಸ್ ಕೊಟ್ಟಿರ್ತಾರ. ಇಲ್ಲ ನಿಮ್ಮ ಮೂಗಿಗೆ ಹಾಕಾಕ ನಸ್ಯ ಪ್ರೊಸೀಜರ್ ಮಾಡ್ಲಿಕ್ಕೆ ಮೆಡಿಕೇಟೆಡ್ ಆಯಿಲ್ಸ್ ಬರ್ದ್ ಕೊಟ್ಟಿರ್ತಾರೆ. ಇಲ್ಲ ಕಿವಿ ಹಾಕಾಕ, ಕಿವಿ ಸಮಸ್ಯೆ ಗುಣಪಡಿಸ್ಲಿಕ್ಕೆ ಮೆಡಿಕೇಟೆಡ್ ಆಯಿಲ್ಸ್ ನಿಮ್ಗೆ ಕೊಟ್ಟಿರ್ತಾರೆ, ಇನ್ನರ್ ಇಯರ್ ಸಮಸ್ಯೆ ಸಾಲ್ವ್ ಆಗ್ಲಿ ಅಂತ. ಸೊ ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ಟಾಪಿಕ್ಸ್ ಬಗ್ಗೆ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುವಂತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.